ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ, ಕೃಪಾಶೀರ್ವಾದ ಇರಲಿ. ಈ ಬೆಳಿಗ್ಗೆ ನಾನೊಂದು ಸುದ್ದಿಯನ್ನು ನೋಡಿದೆ. ಅದು ಸದ್ಗುರು ಜಗ್ಗಿ ವಾಸುದೇವ್ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದರು ಅನ್ನೋದು. 2 ದಿನಗಳ ಹಿಂದೆ ಅವರು ನೀಡಿದ ಇನ್ನೊಂದು ಹೇಳಿಕೆಯನ್ನು ನಾನು ಗಮನಿಸಿದೆ. 2 ದಿನಗಳ ಹಿಂದೆ ಆ ಹೇಳಿಕೆಯ ಪ್ರಕಾರ ಅವರು ಶ್ರೀ ಗೌತಮ್ ಅದಾನಿ ಅವರನ್ನು ಬಾಯಿ ತುಂಬ ಹೊಗಳಿದ್ದರು. ಗೌತಮ್ ಅದಾನಿ ಅವರ ಕಾಂಟ್ರಿಬ್ಯೂಷನು, ಅವರ ಸಮಾಜ ಸೇವಾ ಕಾರ್ಯ, ಪ್ರತಿಯೊಂದರ ಬಗ್ಗೆ ಜಗ್ಗಿ ವಾಸುದೇವ್ ಅವರು ಮಾತನಾಡಿದರು. ನನಗೆ ಜಗ್ಗಿ ವಾಸುದೇವ್ ಗೊತ್ತು. ಅವರು ಮೈಸೂರು ಮೂಲದವರು. ಆದರೆ ಬಹಳ ಕಾಲ ಅವರು ಕನ್ನಡ ಮಾತಾಡ್ತಿರಲಿಲ್ಲ. ತಾನು ತಮಿಳಿಗ ಅಂತಿದ್ದರು. ಕೊಯಮತ್ತೂರಿನಲ್ಲಿ ಅವರು ಆಶ್ರಮವನ್ನು ಸ್ಥಾಪಿಸಿದ್ರು. ಸೊ ಅಲ್ಲಿ ಈ ಭೂ ಒತ್ತುವರಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ದೂರುಗಳು ಬಂತು, ಕೇಸ್ಗಳು ನಡೀತಾ ಇತ್ತು. ಸೊ ಅದರ ಜೊತೆಗೆ ಕೆಲವೊಂದು ಆರೋಪಗಳು ಅವ್ರ ಮೇಲೆ ಬಂದಿತ್ತು. ಪರ್ಸ್ನಲ್, ನಾನು ಅದ್ರ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ. ನನಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಟೀಕೆ ಮಾಡೋದು ಇನ್ನೊಂದ್ರಲ್ಲಿ ನನ್ನ ನಂಬಿಕೆ ಇಲ್ಲ. ಐ ಡೋಂಟ್ ಡೂ ದ್ಯಾಟ್. ಸೊ ಆದರೆ ಅದಾದ ಮೇಲೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೇ ಅವರು ಬೆಂಗಳೂರು ಸಮೀಪ ನಂದಿ ಬೆಟ್ಟದ ಹತ್ತಿರದಲ್ಲಿ ಒಂದಿಷ್ಟು ಭೂಮಿಯನ್ನು ಪಡೆಯುವುದಕ್ಕೆ ಯತ್ನ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅವರಿಗೆ ಭೂಮಿಯನ್ನು ಒದಗಿಸಿಕೊಡ್ತು. ಅಲ್ಲಿ ಅವರು ಇನ್ನೊಂದು ಶಿವನ ಮೂರ್ತಿಯನ್ನು ಸ್ಥಾಪಿಸಿದ್ರು. ಶಿವರಾತ್ರಿ ಏನಿದೆ ಅದನ್ನು ಕೆಲವು ವಿಶೇಷ ಸಂದರ್ಭದಲ್ಲಿ ಅಲ್ಲಿ ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡೋದು. ಕೊಯಮತ್ತೂರು ಕಾಂಟ್ರವರ್ಸಿ ಆಗಿತ್ತು. ಆದ್ದರಿಂದ ಅವರು ಕರ್ನಾಟಕಕ್ಕೆ ಬಂದಿದ್ದರು. ಸೊ ಕರ್ನಾಟಕಕ್ಕೆ ಬಂದ ಮೇಲೆ ಅವರು ಆಗಾಗ ಕನ್ನಡದಲ್ಲಿ ಮಾತನಾಡೋದು ಪ್ರಾರಂಭ ಮಾಡಿದರು. ಅಲ್ಲಿವರೆಗೆ ಅವರು ಕನ್ನಡದಲ್ಲಿ ಮಾತಾಡ್ತಾನೆ ಇರಲಿಲ್ಲ. ಅವರು ಇಂಗ್ಲೀಷ್ ಅತ್ಯುತ್ತಮ ಆಗಿದೆ, ತುಂಬ ಒಳ್ಳೆಯ ಇಂಗ್ಲೀಷ್ ಅವರು, ಮತ್ತು ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಬಹಳ ಅದ್ಭುತವಾಗಿದೆ. ಅದರ ಜೊತೆಗೆ ಜಗ್ಗಿ ವಾಸುದೇವ್ ಅವರ ಇನ್ನೊಂದು ಗುಣ ಅಂದರೆ ಅವರು ಅತಿ ಸೂಕ್ಷ್ಮವಾಗಿ ಆಧ್ಯಾತ್ಮವನ್ನು ಮಾರಾಟಕ್ಕೆ ಇಡಬಲ್ಲರು. ಇಂಡಿಯಾದಲ್ಲಿ ಬಹಳಷ್ಟು ಜನ ವೇದವನ್ನು ಮಾರಾಟಕ್ಕೆ ಇಡ್ತಾರೆ. ದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಮಾರಾಟಕ್ಕೆ ಇಡ್ತಾರೆ, ಯೋಗವನ್ನು ಮಾರಾಟಕ್ಕೆ ಇಡ್ತಾರೆ, ಆಧ್ಯಾತ್ಮವನ್ನು ಮಾರಾಟಕ್ಕೆ ಇಡ್ತಾರೆ. ಸೊ ಅವರಿಗೆ ಈ ಮಾರಾಟ ಏನಿದೆ, ಈ ಮಾರಾಟ ಯಾಕೆ ಮುಖ್ಯ ಆಗುತ್ತೆ ಅಂದರೆ ಅವರಿಗೆ ಡಾಲರ್ ಮೂಲಕ ಹಣ ಬರೋದು ಪ್ರಾರಂಭ ಆಗುತ್ತೆ. ಅಂದರೆ ವೆಸ್ಟರ್ನ್ ಸೊಸೈಟಿ ಇದೆಯಲ್ಲ, ವೆಸ್ಟರ್ನ್ ಸೊಸೈಟಿ ಒಳಗಡೆಯಿಂದ ಕುಸಿತಾ ಇದೆ. ಅವರಿಗೆ ಅವರ ಸ್ಪಿರಿಚುವಲ್ ಸೊಲ್ಯೂಷನ್ ಅಂತ ನಾವೇನಂತೀವಿ, ಅವರಿಗೆ ಸ್ಪಿರಿಚುವಲ್ ಸೊಲ್ಯೂಷನ್ ಬೇಕು ಅಂತ ಅನ್ಸಕ್ಕೆ ಪ್ರಾರಂಭ ಆಗುತ್ತೆ. ಆ ಕಾರಣಕ್ಕೆ ಭಾರತದವ್ರಿಗೆ ಬರ್ತಾರೆ. ಭಾರತದ ಸನಾತನ ಧರ್ಮ ಏನಿದೆ, ಇಲ್ಲಿಯ ನಂಬಿಕೆಗಳು, ಇಲ್ಲಿಯ ನಮ್ದಂದರೆ ಕನಿಷ್ಠ 5,000 ವರ್ಷಗಳ ಇತಿಹಾಸ ಇರುತ್ತೆ. ಅಲ್ಲಿ ಹುಡುಕಾಟ ಮಾಡ್ತಾ ಬರ್ತಾರೆ. ಅಂದರೆ ಮನುಷ್ಯ ಮೂಲಭೂತವಾಗಿ ಹುಡುಕಾಟ ಮಾಡ್ತಿರ್ತಾನೆ. ಅವನು ಬದುಕಲೇ ಏನೋ ಬೇಕು. ಪ್ರೀತಿಯ ಹುಡುಕಾಟ ಇರ್ಬೋದು, ವೆಲ್ತ್ ಹುಡುಕಾಟ ಇರ್ಬೋದು, ಮನುಷ್ಯ ಸಂಬಂಧಗಳ ಹುಡುಕಾಟ ಇರ್ಬೋದು. ಅಂತಹ ಒಂದು ಹುಡುಕಾಟವನ್ನು ಮನುಷ್ಯ ಮಾಡ್ತಾ ಇರ್ತಾನೆ. ಯಾವುದೇ ಕಲ್ಚರ್ನಲ್ಲಿ ಇರೋರು ಅವರು ಇನ್ನೊಂದು ಸಂಸ್ಕೃತಿಯಲ್ಲಿ ಹುಡುಕಾಟ ನೋಡ್ತಾ ಇರ್ತಾರೆ. ಸೊ ವಿಶ್ವದ ಅತಿ ಪುರಾತನ ಸಂಸ್ಕೃತಿಗಳಲ್ಲಿ ಅಲ್ಲಿ ಏನಾಗಿದೆ, ಒಂದಲ್ಲ ಹಿಂದೂಯಿಸಮ್, ಹಿಂದೂ ಸ್ಪಿರಿಚುವಾಲಿಟಿ ಅದರ ಬೆನ್ನಕ್ಕೆ ಬರ್ತಾರೆ. ಸೊ ಅದು ಬಂದ ತಕ್ಷಣ ಅಲ್ಲಿ ಅದೊಂದು ಮಾರಾಟದ ವಸ್ತುವಾಗಿ ಪರಿವರ್ತನೆ. ಭಾರತ ದೇಶದ ಹಲವಾರು ಸಾಧು ಸಂತರುಗಳು ಈ ಮಾರಾಟ ಜಾಲದಲ್ಲಿ ಸಿಲುಕಿ ಹಾಳಾಗೋಗ್ಬಿಟ್ಟಿದ್ದಾರೆ. ಅದಕ್ಕೆ ಓಶೋ ಉದಾಹರಣೆಯನ್ನು ತೆಗೆದುಕೋಬೋಣ. ನಾನು ಓಶೋ ಅವರ ಬಹುತೇಕ ಪುಸ್ತಕಗಳನ್ನ ಓದಿದ್ದೇನೆ. ಓಶೋ ಅಮೇರಿಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಕೊಲೆ ಆಯಿತೋ ಇನ್ನೊಂದಾಯ್ತೋ ಗೊತ್ತಿಲ್ಲ. ಓಶೋ
ಎಲ್ಲವನ್ನ ಕಳೆದುಕೊಂಡು ಜೀವವನ್ನು ಬಿಡಬೇಕಾಯ್ತು. ಇನ್ನೊಬ್ಬ ಫಿಲಾಸಫರ್ ಜಿದ್ದು ಕೃಷ್ಣಮೂರ್ತಿ, ಅವರ ಸ್ಪಿರಿಚುವಾಲಿಟಿಯ ಕುರಿತ ಮಾತುಗಳು ಇನ್ನೊಂದು ನನಗೆ ಭಾಳ ಇಷ್ಟ. ಸೊ ಅವರು ವಿದೇಶದತ್ತ ಹೊರಟು ಹೋದರು. ಅದಾದಮೇಲೆ ಆ ಪರಂಪರೆ ಪ್ರಾರಂಭ ಆಯಿತು. ಒಂದು, ಇವರೆಲ್ಲ ವಿದೇಶಕ್ಕೆ ಹೋಗುವುದು ಅಥವಾ ವಿದೇಶಿಯರನ್ನು ಕರೆದುಕೊಂಡು ಇಲ್ಲಿ ಸಾಮ್ರಾಜ್ಯವನ್ನು ನಿರ್ಮಿಸುವಂಥ. ಅದರ ನಡುವೆ ಈ ಯಾರ್ಯಾರು ಸ್ಪಿರಿಚುವಲ್ ಗುರು ಅಂದ್ಕೋತಾರೆ ಅವ್ರ ನಡುವೆ ಪೈಪೋಟಿ. ಸೊ ನಿತ್ಯಾನಂದ ಇದ್ದಲ್ಲ, ನಾನು ನಿತ್ಯಾನಂದರನ್ನ ಕುತೂಹಲಕ್ಕಾಗಿ ಹಲವು ಬಾರಿ ಭೇಟಿ ಮಾಡಿದ್ದೇನೆ, ಹಲವ್ರನ್ನ ಭೇಟಿ ಮಾಡಿದ್ದೇನೆ ತಿಳಿದುಕೊಳ್ಳೋದು. ಬಟ್ ನಾನು ಇವರು ಯಾರನ್ನು ಭೇಟಿ ಮಾಡಿದ್ರೆ ಸಂದರ್ಭದಲ್ಲಿ ನಾನು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಲ್ಲ, ಗೌರವಪೂರ್ವಕವಾಗಿ ನಮಸ್ಕಾರ ಒಬ್ಬ ಮನುಷ್ಯ ಹೇಳೋದು ಮಾಡಿ, ನಾನು ಬಗ್ಗೆ ನಿಲ್ಲಲ್ಲ. ಸೊ ಯಾರಾದ್ರೂ ಇಂಥ ಸ್ವಾಮಿಗಳು ಕರೆದಾಗ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಬರ್ತೀನಿ ಆದರೆ ಕಾಲಿಗೆ ನಮಸ್ಕಾರ ಮಾಡಲ್ಲ, ನಿಮಗೆ ಅವಮಾನ ಆಗ್ಬೋದು. ನಾನು ನಿಮ್ಮ ಪಕ್ಕದಲ್ಲಿ ಸಮಾನವಾಗಿ ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆ ಮಾಡಿದರೆ ಬರ್ತೀನಿ, ಕಾಲು ಬಿಡ್ಕೊತ್ಕೊಳ್ಳಲ್ಲ. ಹಾಗಂದಾಗ ಹೋಗಿದ್ದಿದ್ದು ನಿತ್ಯಾನಂದ ಅವ್ರ ಹತ್ರ ಒಂದಕ್ಕಿಂತ ಹಲವು ಬಾರಿ ಹೋಗಿದೆ, ಅವ್ರ ಜೊತೆ ಊಟ ಮಾಡಿದ್ದಿರ್ತೀನಿ. ಆ ಮನುಷ್ಯ ಯಾಕೆ ಅವರು ದೇಶವನ್ನು ಬಿಟ್ಟು ಅವರು ಕೈಲಾಸದಲ್ಲಿ ಹೋದರು, ಭಾಳ ಜನರಿಗೆ ಭಾಳ ವಿಚಾರಗಳು ಗೊತ್ತಿಲ್ಲ ನಿತ್ಯಾನಂದರ ಬಗ್ಗೆ. ನನಗೆ ಗೊತ್ತು, ಅವ್ರ ಮಾತಿನಲ್ಲೇ ಕೇಳಿದ್ದೀನಿ, ಇನ್ನೊಂದು ಕೇಳಿದ್ದೀನಿ. ಒಂದು, ನಿತ್ಯಾನಂದ ಅವರು ಏನಿದ್ದಾರೆ, ಅವರು ತುಂಬ ಚೆನ್ನಾಗಿ ನರೇಟ್ ಮಾಡಬಲ್ಲರು. ನಮ್ಮ ರವಿಶಂಕರ್ ಗುರೂಜಿಯವರಿಗಿಂತ ಅದ್ಭುತವಾಗಿ ಮಾತಾಡ್ತಾರೆ ಅವರು. ದಟ್ ಇಸ್ ಒನ್ ಥಿಂಗ್. ಎರಡನೇದಾಗ ಅವ್ರ ಸಮಸ್ಯೆ ಇದ್ದರೆ, ನಿತ್ಯಾನಂದರಿಗೆ ಅವರು ಪ್ರಬಲ ಜಾತಿಗೆ ಸೇರಿದವರಲ್ಲ, ಹಿಂದುಳಿದ ವರ್ಗದ ಸಾಮಾನ್ಯ ಒಬ್ಬ ವ್ಯಕ್ತಿ, ಅವರಿಗೆ ಪ್ರಬಲ ಜಾಸ್ತಿ ಇಲ್ಲ. ಇನ್ನೊಂದು, ಕರ್ನಾಟಕದಲ್ಲಿ ಅವರು ಸಾಮ್ರಾಜ್ಯ ಕಟ್ಟುವಾಗ ಅವ್ರಿಗೆ ಕನ್ನಡ ಭಾಷೆ ಬರ್ತಿಲ್ಲ. ಇದೆಲ್ಲ ಸೇರಿ ಅವರು ಟಾರ್ಗೆಟ್ ಆದರು. ಅವರು ಟಾರ್ಗೆಟ್ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ನಾನು ಈ ಜಗ್ಗಿ ವಾಸ್ತವ ವಿಚಾರಕ್ಕೆ ಬರೋಕ್ಕಿಂತ ಬದಲು ಹೇಳ್ತೀನಿ. ಸೊ ಅದಾಗಿದ್ದೇನು ಅಂದರೆ, ಸೊ ನಿತ್ಯಾನಂದ ಸ್ವಾಮಿಯವ್ರದ್ದು ಚೆನ್ನೈನ ವಿಮಾನ ನಿಲ್ದಾಣದ ಪಕ್ಕ ಒಂದು 150 ಎಕರೆ ಜಾಗ ಇತ್ತು. ಆ 150 ಎಕರೆ, 156 180 ಸಬ್ಜೆಕ್ಟ್ ಟು ಕರೆಕ್ಷನ್, ಆ ಜಾಗದ ಮೇಲೆ ಸನ್ ಗ್ರೂಪ್ನವರು ಕಣ್ಣಾಕಿದ್ರು. ಸನ್ ಗ್ರೂಪ್, ಸನ್ ಉದಯ ಇವರು. ಸೊ ನಿತ್ಯಾನಂದ ಸ್ವಾಮಿ ಅದನ್ನು ಕೊಡೋದಕ್ಕೆ ಸಿದ್ಧ ಇರಲಿಲ್ಲ. ಆಗ ಕೋಪಗೊಂಡಂತಹ ಸನ್ ನೆಟ್ವರ್ಕ್ ಏನಿದೆ, ಅದು ಇಡೀ ಸನ್ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಒಂದು ಸ್ಟಿಂಗ್ ಆಪರೇಷನ್ ಮಾಡಿತು. ಅದೇ ಫಸ್ಟ್ ಆ್ಯಂಡ್ ಅದೇ ಲಾಸ್ಟ್. ಆ ಸ್ಟಿಂಗ್ ಆಪರೇಷನ್ ಮಾಡಿ ನಿತ್ಯಾನಂದ ಸ್ವಾಮೀಜಿ ಅವರನ್ನು ಬೆತ್ತಲೆಗೊಳಿಸುವ, ಅವ್ರಿಗೆ ಇನ್ನೊಂದು ಮುಖ ಇದೆ, ಸೆಕ್ಸುವಲ್ ಇದಿದೆ ಅಂತ ಹೇಳುವ, ಇನ್ಯಾರ ಜೊತೆ ಸಂಬಂಧ ಇದೆ ಅನ್ನುವ ಪ್ರಚಾರ ಪ್ರಾರಂಭ. ಹಂಗೆ ನೋಡಿದ್ರೆ ಆ ನಿತ್ಯಾನಂದ ಸ್ವಾಮೀಜಿ ಮಠಕ್ಕಂಥ ಇತಿಹಾಸನೇ ಇಲ್ಲ, ಅದಕ್ಕೊಂದು ಪರಂಪರೆ ಅನ್ನೋದಿಲ್ಲ. ಪರಂಪರೆ ಇದ್ದಾಗ ನಿಮ್ಮದು ಶಂಕರಾಚಾರ್ಯ ಪರಂಪರೆ, ಮಧ್ವಾಚಾರ್ಯ ಪರಂಪರೆ, ರಾಮಾನುಜಾಚಾರ್ಯ ಪರಂಪರೆ, ಇಂಥ ಪರಂಪರೆ ಇದ್ದರೆ ಆ ಪರಂಪರೆಯಂತೆ ನಡ್ಕೋಬೋದು. ಆದರೆ ಇವ್ರಿಗೆ ಪರಂಪರೆ ಇಲ್ಲ, ಓಶೋ ಟೈಪೇ, ಓಶೋ ಪರಂಪರೆ ಇಲ್ಲ. ನಿತ್ಯಾನಂದ ಸ್ವಾಮಿಗೂ ಪರಂಪರೆ ಇಲ್ಲ, ಅವ್ರು ಹೆಂಗೆ ಬೇಕಾದರೂ ಇರ್ಬೋದು, ಬೋಧಿಸ್ಬೋದು, ನೋ ಇಶ್ಯೂ, ಬೇರೆ ತೊಂದರೆ ಕೊಡು. ಆದರೆ ನಿತ್ಯಾನಂದ ಸ್ವಾಮಿ ಹಾಗೆ ಟಾರ್ಗೆಟ್ ಹಾಕ್ಸಿರುವುದು. ವಿದೇಶಿಯವರೆಲ್ಲ ಇಲ್ಲಿ ಬರೋಕ್ಕೆ ಪ್ರಾರಂಭ ಮಾಡಿ. ಸೊ ಯಾರ್ಯಾರು ರವಿಶಂಕರ ಆಶ್ರಮಕ್ಕೆ ಹೋಗ್ತಾ ಇದ್ರೋ ಅವರೆಲ್ಲ ನಿತ್ಯಾನಂದ ಸ್ವಾಮಿ ನೋಡೋಕೆ ಬಂದರು. ಸೊ ಈ ವಿದೇಶಿ ಈ ಭಕ್ತರು ಅಲ್ಲಿ ಬರೋಕ್ಕೆ ಶುರುವಾದ ತಕ್ಷಣ ರವಿಶಂಕರ ಆಶ್ರಮಕ್ಕೆ ಬರುವ ಜನ ಕಡಿಮೆ ಆದರು. ರವಿಶಂಕರ್ ಈಸ್ ಅ ಪವರ್ಫುಲ್, ಈ ಬಿಲಾಂಗ್ಸ್ ಟು ಅಪ್ಪರ್ ಕಾಸ್ಟ್. ನಾನು ಈ ಜಾತಿ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಈ ದೇಶದಲ್ಲಿ ಜಾತಿ ಅನ್ನೋದು ವಾಸ್ತವವಾಗೋದು ಅಲ್ವಾ. ಹಿಂದುಳಿದ ವರ್ಗದ ಒಬ್ಬ ಸ್ವಾಮೀಜಿ ಭಾಷೆ ಇಲ್ದಿರೋನು, ಕರ್ನಾಟಕಕ್ಕೆ ಸೇರಿದಿರೋನು, ಸರ್ವೈವ್ ಆಗೋದು ಕಷ್ಟ. ಇವರೆಲ್ಲ ಸೇರಿಬಿಟ್ರು. ಈ ಎಲ್ಲ ಪವರ್ಫುಲ್ ಸ್ವಾಮಿಗಳು ಏನಿವೆ, ಆ ಸ್ವಾಮಿಗಳೆಲ್ಲ ಸೇರಿ ಸನ್ ನೆಟ್ವರ್ಕರ್ ಜೊತೆ ಜಾಗಿ ನಿತ್ಯಾನಂದ ಮೇಲೆ ಹಾಕಿ ಅವ್ರ ದೇಶ ಬಿಟ್ಟು ಹೋದರು. ಸೊ ಇದು ಸ್ವಾಮಿಗಳ ನಡುವಿನ ಪೈಪೋಟಿ. ಈಗ ಜಗ್ಗಿ ವಾಸ್ತವ ಬರೋಣ. ಜಗ್ಗಿ ವಾಸ್ತವ ಮೈಸೂರಿನಲ್ಲಿ ಇದ್ದವರು. ಅವರು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ 14 ದಿನ ಧ್ಯಾನ ಮಾಡದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. 14 ದಿನ ಅನ್ನ ನೀರು ಇಲ್ಲದೆ ಒಬ್ಬರು ಧ್ಯಾನ ಮಾಡ್ತಾರೆ, ಆದರೆ ಅತ್ಯುತ್ತಮವಾಗಿ ಮಾತನಾಡಬಲ್ಲರು. ಅವರಿಗೆ ಮೋದಿಯನ್ನು ಹೇಗೆ ಬಳಸ್ಕೋಬೇಕು, ಎವ್ರಿಥಿಂಗ್ ಆ ಮಾತು ಆ ರೀತಿ ಆಕರ್ಷಕವಾದದ್ದು. ಸೊ ಈ BJP ನೆಟ್ವರ್ಕ್ನಲ್ಲಿ ಆ ನೆಟ್ವರ್ಕನ್ನು ಬಳಸ್ಕೊಂಡ್ರು. ಕಾವೇರಿ ಕಾಲಿಂಗ್ ಅಂತ ಮಾಡಿದ್ರು. ಏನಾಯಿತು ಕಾವೇರಿ ಕಾಲಿಂಗ್? ಏನಾಯಿತು? ಎಷ್ಟು ದುಡ್ಡು ಸಂಗ್ರಹಿಸಿದ್ರು? ಜಗ್ಗಿ ವಾಸ್ತವ್ರಿಗೆ ಸಿಕ್ಕಿರೋ ದುಡ್ಡು ಎಷ್ಟು? ನೋಬಡಿ ಡಿಸ್ಕಸ್. ಸಾಮಾನ್ಯ ಜನರ ದುಡ್ಡದು. ಆಧ್ಯಾತ್ಮವನ್ನು
ವಿದೇಶದಲ್ಲಿ ಮಾರಾಟ ಮಾಡೋದು ಒಂದು, ದೇಶದ ಒಳಗಡೆ ಮಾರಾಟ ಮಾಡಿ ಸಾಮಾನ್ಯ ಜನರ ಹಣವನ್ನು ಕಬಳಿಸುವಂಥದ್ದು. ಹೀಗೆ ಹಲವು ಯೋಜನೆಗಳನ್ನ ಮಾಡೋದು. ಇದೆಲ್ಲ ಮೋಟರ್ ಬೈಕ್ನಲ್ಲಿ ವಿಶ್ವ ಸುತ್ತಿ ನಿಂತಿದ್ರು, ಜನ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ ಲ್ಯಾಂಡ್ ಕೊಡ್ತು, ಅಲ್ಲಿ ಅವರು ಅಂಗಡಿ ಓಪನ್ ಮಾಡಿದ್ರು. ಈಗ ಅವರು ಇವತ್ತು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರೆ, ಯಾಕೆ ಗೊತ್ತಿಲ್ಲ, ಮತ್ತೆ ಲ್ಯಾಂಡು ಬಹುತೇಕ ಸ್ವಾಮಿಗಳಿರ್ತಾರೆ ನೋಡಿ, ದೇ ಆರ್ ಬಿಕಮ್ ಎ ರಿಯಲ್ ಎಸ್ಟೇಟ್ ಏಜೆಂಟ್ಸ್. ಅವರು ರಿಯಲ್ ಎಸ್ಟೇಟ್ ಏಜೆಂಟ್ರುಗಳಾಗಿರ್ತಾರೆ. ಅವರು ಒಂದು ಕಡೆ ರಿಯಲ್ ಎಸ್ಟೇಟ್ ಏಜೆನ್ಸಿ ಮಾಡ್ತಾ ಧರ್ಮದ ಏಜೆನ್ಸಿಯನ್ನು ತಗೊಂಡಿರ್ತಾರೆ. ಒಂದು ಕಡೆ ಭೂ ವ್ಯವಹಾರ, ಇನ್ನೊಂದು ಮತ್ತೊಂದು ಭೂ ಕಬಳಿಕೆ ಇಂಥದ್ದು ನಡೀತಾ ಹೋದರೆ, ಇನ್ನೊಂದು ಕಡೆ ದೇ ವಿಲ್ ಟ್ರೈ ಟು ಸೆಲ್ ಇಂಡಿಯನ್ ಕಲ್ಚರ್. ಭಾರತೀಯ ಈಗ ಸನಾತನ ಧರ್ಮ ಅಂತ ಮಾತನಾಡಲಾಗುತ್ತೆ. ಇವರು ಯಾರಿಗೂ ಧರ್ಮದ ಬಗ್ಗೆ ಜ್ಞಾನನೂ ಇಲ್ಲ, ಓದಿಲ್ಲ. ನಾನು ಹಲವಾರು ಸಾಧು ಸಂತರುಗಳನ್ನು ಭೇಟಿ ಮಾಡಿದ್ದೇನೆ, ಹಿಮಾಲಯದಲ್ಲೂ ಭೇಟಿ ಮಾಡಿದ್ದೇನೆ. ಐ ಮೆಟ್ ಅದರಲ್ಲಿ ಬಹಳ ಶಕ್ತಿವಂತರನ್ನು ನೋಡಿದ್ದೀನಿ. ಐ ಡೋಂಟ್ ಡಿನೈ. ಅದ್ರಲ್ಲಿ ನಿಮ್ಗೆ ಇನ್ನೊಂದು ಯಾವ ಕಥೆ ಹೇಳ್ತೀನಿ. ನಾನು ಹಿಮಾಲಯದಲ್ಲಿ ಮೀಟ್ ಮಾಡಿದ ಸಾಧು ಸಂತರು, ಅವ್ರು ಈ ಕಡೆ ಬರಲ್ಲ. ಅದ್ರ ಜೊತೆಗೆ ಈಗ ಎಂಥ ಡೋಗಿಗಳಿರ್ತಾರೆ ಅಂದರೆ, ಈಗ ಪ್ರಯಾಗ್ರಾಜದಲ್ಲಿ ನಾಗಾ ಸಾಧುಗಳು ಇನ್ನೊಬ್ಬರು ಮತ್ತೊಬ್ಬರು ಬಂದು, ಇವರು ಯಾರು ನಿಜವಾದ, ಇವರು ಬೇರೆ ಬೇರೆ ಅಖಾಡಕ್ಕೆ ಸೇರಿದವರು, ನಿಜವಾದ ಸಾಧಕರು. ಅವರು ಇದನ್ನೆಲ್ಲ ಮೇಲಿರ್ತಾರೆ. ಅವರು ಸಾರ್ವಜನಿಕರ ಎದುರು ಕಾಣದೇ ಇಲ್ಲ, ಅವ್ರು ಸಿಗಲ್ಲ ಸಾರ್ವಜನಿಕರಿಗೆ. ಅವ್ರಿಗೆ ಸಾರ್ವಜನಿಕರಿಗೆ ಸಿಕ್ಕಿಬಿಟ್ಟು ಓಡಾಡ್ತಾರೆ ಅಂದರೆ ಅವರು ವೇಷಧಾರಿಗಳು. ನಿಜವಾದ ಆಧ್ಯಾತ್ಮವಾದಿ ಅವನು ವ್ಯಾಪಾರಸ್ಥ ಆಗಿರಲ್ಲ. ಹಿಂದೂ ಧರ್ಮದ ಪರಂಪರೆಯಲ್ಲಿ ಸಂತರು ಏನಿದ್ದಾರೆ, ಯೋಗಿಗಳೇನಿದ್ದಾರೆ, ಅಲ್ಲಿ ಬೇರೆ ಬೇರೆ ಇದಿದೆ ಅಲ್ವಾ. ಯೋಗಿಗಳು ಬೇರೆ ಇದ್ದಾರೆ, ಮೌನ ವಧಿಸುವ ಸಾಧುಗಳು ಬೇರೆ ಇದ್ದಾರೆ. ಅವರು ವ್ಯಾಪಾರಸ್ಥರಲ್ಲ, ಅವರು ಅಧ್ಯಾತ್ಮ ಉನ್ನತಿಗಾಗಿ ಕೆಲಸ ಮಾಡುತ್ತವರು. ಅವ್ರದ್ದು ಪರಂಪರೆ ಬೇರೆ. ಆದರೆ ವ್ಯಾಪಾರಸ್ಥರು, ಈ ಸನ್ಮಾನ್ಯ ಜಗ್ಗಿ ವಾಸುದೇವ್ ಅಂತವರು, ರವಿಶಂಕರ್ ಅಂತವರು ಹಿಂದೂ ಧರ್ಮದ ಹೆಸರಿನಲ್ಲಿ ತಮ್ಮ ಸಾಮ್ರಾಜ್ಯವನ್ನು ನಿರ್ಮಿಸ್ಕೋತಾರೆ. ಆ ಸಾಮ್ರಾಜ್ಯದ ನಿರ್ವಹಣೆಗೆ ರಾಜಕೀಯ ಶಕ್ತಿಯನ್ನು ಬಳಸ್ಕೋತಾರೆ ಅಲ್ವಾ. ಜಗ್ಗಿ ವಾಸುದೇವ್ ಅಲ್ಲೇನೋ ಯಮುನಾ ನದಿ ದಂಡೆ ಮೇಲೆ ಏನೋ ಮಾಡೋಕ್ಕೋಗಿ ಏನಾಗಿದೆ. ದೇ ನೋ ಹೌ ಟು ಸೆಲ್. ಅತ್ಯದ್ಭುತ ಮಾರಾಟಗಾರರು. ಯಾವುದನ್ನು ಎಲ್ಲಿ ಮಾರಾಟ ಮಾಡಬೇಕು, ಅದು ಬೆಸ್ಟ್ ಸಿಗುತ್ತೆ, ಏನು ಬರುತ್ತೆ ಅನ್ನೋದು ಗೊತ್ತು. ಈಗ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿದ್ರೆ ಸುಮ್ಮನೆ ಮೀಟ್ ಮಾಡಿರಲ್ಲ. ಡಿ ಕೆ ಶಿವಕುಮಾರ್ ಅವರು ರಿಲಿಜಿಯಸ್ ಅಂತ ಹೇಳಲಾಗ್ತಾ ಇದೆ, ಧಾರ್ಮಿಕ ವ್ಯಕ್ತಿ ಅಂತ. ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳ್ತಾರೆ. ಆಧ್ಯಾತ್ಮ ಬೇರೆ, ಧಾರ್ಮಿಕತೆ ಬೇರೆ. ಅವರೊಬ್ಬರು ಧಾರ್ಮಿಕ ವ್ಯಕ್ತಿ. ಸೊ ಅವರ ಮುಗ್ಧತೆಯನ್ನು ಇಂಥವರಿಗೆ ಬಳಸ್ಕೊಳ್ಳೋದು ಈಸಿ. ದೇ ವಿಲ್. ಮತ್ತು ಆ ಮಾತುಗಾರಿಕೆ ಇದೆಯಲ್ಲ, ಯಾರನ್ನು ಬೇಕಾದರೂ ಆಕರ್ಷಿಸ್ತಾರೆ. ದೇ ವಿಲ್ ಡೂ ಇಟ್. ಈ ಬಾರಿ ಶಿವರಾತ್ರಿ ನೋಡಿ, ಅವರು ಕೊಯಮತ್ತೂರಿನಲ್ಲಿ ಮಾಡ್ತಾರೆ. ರಾತ್ರಿಯಿಂದ ಬೆಳೆದ ಮ್ಯೂಸಿಕ್ಗಳು, ಕುಣಿತ, ಡ್ಯಾನ್ಸು. ಇಟ್ ವಿಲ್ ಕ್ರಿಯೇಟ್ ಎ ಡಿಫರೆಂಟ್ ಅಟ್ಮಾಸ್ಫಿಯರ್. ಆ ಮ್ಯೂಸಿಕ್ಗೆ ಆ ಶಕ್ತಿ ಇರುತ್ತೆ, ಆ ನೃತ್ಯಕ್ಕೆ ಆ ಶಕ್ತಿ ಇದೆ. ಎವ್ರಿಥಿಂಗ್ ವಿಲ್ ಡೂ, ಹಿ ವಿಲ್ ಯೂಸ್ ದ್ಯಾಟ್. ಅದನ್ನು ಬಳಸಿಕೊಂಡು ಅಲ್ಲಿ ಬರುವವರ ಹತ್ರ ದುಡ್ಡು ಸಂಗ್ರಹಿಸ್ತಾರೆ. ಆಯಿತಾ. ಸರ್ಕಾರಗಳು ಇನ್ನೊಂದು ಮತ್ತೊಬ್ಬರು. ಆ ಕಾರಣ ಅದಾನಿಯನ್ನು ಯಾಕೆ ಹೊಗಳಬೇಕಿತ್ತು ಅನ್ನೋದು ನನಗೆ ಭಾಳ ಕುತೂಹಲಕರವಾದ. ಒಬ್ಬ ಜಗ್ಗಿ ವಾಸುದೇವ್ ತಾವು ಆಧ್ಯಾತ್ಮವಾದಿ ಅಂತ ಹೇಳುವವರು, ಒಬ್ಬ ಇಂಟರ್ನ್ಯಾಷನಲ್ ಉದ್ಯಮಿಯನ್ನು ಅವರನ್ನು ಹೊಗಳ್ತಾ ಇರೋದು ಯಾಕೆ? ಯಾವ ಲಾಭದಿಂದ ಹೊಗಳ್ತಾರೆ ಅವರು? ಅವ್ರಿಗೇನು ಸಂಬಂಧ? ಮನುಷ್ಯ ಹೊಗಳುವುದಾಗಲಿ ತೆಗಳುವುದಾಗಲಿ ಅವನು ಕಾರಣಗಳಿಲ್ಲದೆ ಮಾಡಲ್ಲ. ತನಗೆ ಲಾಭ ಆದರೆ ಹೊಗಳ್ತಾರೆ, ಲಾಸ್ ಆದರೆ ಹೊಗಳಲ್ಲ ಅಲ್ವಾ. ಸಾಮಾನ್ಯ ಜನ ನಾನು ಹೇಳೋದು, ಆಧ್ಯಾತ್ಮಿಕವಾಗಿ ಔನ್ನತ್ಯವನ್ನು ಸ್ಥಾಪಿಸಿದರೆ ಹೋಗಿದರೆ ಅದು ಬೇರೆ. ದೀಸ್ ಪೀಪಲ್ ಆರ್ ನಾಟ್ ಲೈಕ್ ದ್ಯಾಟ್ ಅಲ್ವಾ. ಇವರಿದೊಂದು ಕಾರಣ ಇರುತ್ತೆ. ಸೊ ಅದರಿಂದ ಜಗ್ಗಿ ವಾಸುದೇವ್ ಯಾವುದೋ ಒಂದು ಕಾರಣವನ್ನು ಇಟ್ಕೊಂಡಿದ್ದಾರೆ. ಸೊ ಈಗ ಯಾವುದಕ್ಕೂ ಅವರು ಅಭಿವೃದ್ಧಿಗೆ 10,000 ಕೋಟಿ, 20,000 ಕೋಟಿ, 30,000 ಕೋಟಿ ಈಸ್ ನಾಟ್ ಎ ಬಿಗ್ ಅಮೌಂಟ್ ಫಾರ್ ಹಿಮ್. ಅದಾನಿಗೆ ಅಂಥದ್ದು ಯಾವುದೋ ದುಡ್ಡಿನ ಮೇಲೆ ಕಣ್ಣಿಟ್ಟಿರ್ಬೇಕು. ನನಗೆ ಅನುಮಾನ ಇದೆ, ನನ್ನ ಅನುಮಾನ ಇದೆ. ಸೊ ಒಂದು ಕಡೆ ಇಂಥ ಉದ್ಯಮಿಗಳ ಹತ್ರ ಹಣವನ್ನು ಸಂಗ್ರಹಿಸುವುದು, ಇನ್ನೊಂದು ಕಡೆ ರಾಜಕಾರಣಿಗಳನ್ನು ಬಳಸ್ಕೊಂಡು ಲ್ಯಾಂಡು ಇನ್ನೊಂದು ಮತ್ತೊಂದು ಹೊಡೆಯೋದು, ನಂತರ ಧರ್ಮವನ್ನು ಮಾರಾಟಕ್ಕಿಡೋದು. ಇದಕ್ಕೊಂದು ಬಹಳ
ಇದು ನೀವು ಮಾತಾಡಕ್ಕೆ ಬರಬೇಕು. ಸತ್ಯದ ಎದೆಯ ಮೇಲೆ ಒದೆಯುವ ಹಾಗೆ ಸುಳ್ಳು ಹೇಳಕ್ಕೆ ಬರಬೇಕು. ಅದರಿಂದ ರಾಜಕಾರಣಿಗಳು ಈ ಕಾರ್ಪೊರೇಟ್ ಸ್ವಾಮಿಗಳು ಅಂತ ಕರೀತಾರೆ. ದರ್ ಆರ್ ಕಾರ್ಪೊರೇಟ್ ಪೀಪಲ್. ಅವರು ಕಾರ್ಪೊರೇಟ್ ಅವರಿಗೆ ಫಂಡ್ ಮಾಡುತ್ತೆ, ಸಾಮಾನ್ಯ ಜನರ ಹಣವನ್ನು ಎತ್ಕೋತಾರೆ. ಸೊ ದೇ ವಿಲ್ ಡೂ ಇಟ್ ಇನ್ ಡಿಫ್ರೆಂಟ್. ಇದು ರವಿಶಂಕರ್ ಅವರು ಏನು ಜಮ್ಮು ಕಾಶ್ಮೀರ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಲ್ಲಿ ಹೋಗಿ ಭಾಷಣ ಹೊಡ್ಕೋಬಾರ್ದು. ದೇ ವಿಲ್ ಗೋ ಇಂಟರ್ನ್ಯಾಷನಲಿ ಹೋಗ್ತಾರೆ, ಬೇರೆ ಬೇರೆ ದೇಶಗಳಿಗೆ. ಅವರಿಗೆ ಹಿಂದೂ ಧರ್ಮ, ಇಲ್ಲಿ ಆಧ್ಯಾತ್ಮಿಕತೆ ಸ್ಪಿರಿಚುವಾಲಿಟಿ, ಇಲ್ಲಿಯ ರಿಲಿಜನ್, ಇದ್ರ ಬಗ್ಗೆ ಗೊತ್ತಿರಲ್ಲ. ಇದು ತಮ್ಗೆ ಗೊತ್ತಿರೋದನ್ನು ಅದ್ಭುತವಾಗಿ ಮಾತನಾಡಿ ಅವ್ರು ಕ್ಯಾಪ್ಚರ್ ಮಾಡ್ತಾರೆ. ಅವರು ಮಾನಸಿಕವಾಗಿ ನೊಂದಾಗಿ ಕ್ಯಾಪ್ಚರ್ ಮಾಡಿ ಅವರಿಂದ ಯಾವ ಲಾಭ ಪಡ್ಕೋತಾರೆ. ದಟ್ ಇಸ್ ಅ ಸೀನ್. ಅದರಿಂದ ಜಗ್ಗಿ ವಾಸುದೇವ್ ಈಗ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಕ್ಕೂ ಒಂದು ಕಾರಣ, ಸುಮ್ಮನೆ ಭೇಟಿ ಮಾಡಿರಲ್ಲ, ಇದು ನನ್ನ ನಂಬಿಕೆ. ಭೇಟಿ ಮಾಡಿರ್ತಾರೆ ಅದಾನಿ ಹೊಗಳೋದಕ್ಕೂ ಕಾರಣ. ಅದರಿಂದ ಅದಾನಿ ಮತ್ತು ಜಗ್ಗಿ ವಾಸುದೇವ್ ನಡುವೆ ಏನಿರ್ಬೋದು ಸಂಬಂಧ, ಅದರ ವ್ಯಾಪ್ತಿ ಯಾವುದು? ಇವರೆಲ್ಲ ಒಂದು ರೀತಿ ಮೋದಿ ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯರು, ಆ ಒಂದು ಸಾಮ್ರಾಜ್ಯದ ಭಾಗಿದಾರರು. ಆದ್ದರಿಂದ ದೇ ಆರ್ ಪ್ಲೇಯಿಂಗ್ ಇಟ್. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.